ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರೀ ಕನ್ನಡ ಕುಕಿಂಗ್ ಚಾನಲ್. ಇವತ್ತು ನಾನು ಹೀರೆಕಾಯಿನ ಉಪಯೋಗಿಸ್ಕೊಂಡು ಒಂದು ಡಬಲ್ ಟೇಸ್ಟಿಯಾದಂಥ ಒಂದು ಗ್ರೇವಿನ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ಸೂಪರಾಗಿರುತ್ತೆ, ಹೆವಿ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಇದು. ಒಂದು ಸಲ ನೀವು ಮಾಡಿ ನೋಡಿದ್ರೆ ಮತ್ತೆ ಇದೇ ರೀತಿ ಮಾಡ್ತೀರಾ. ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಅಷ್ಟು ಸೂಪರ್ ರುಚಿಯ ಮನೆಯಲ್ಲೇ ಮಾಡಿರುವಂಥ ಎಲ್ಲ ಪುಡಿಗಳನ್ನು ಹಾಕಿ ಮಾಡಿರುವಂಥ ಹೆವಿ ಟೇಸ್ಟಿ ಗ್ರೇವಿ. ಇದು ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲೊಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, ಉದ್ದಿನಬೇಳೆ ಎರಡೂ ಕೂಡ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡೋಣ. ಈ ಉದ್ದಿನಬೇಳೆ ಹಾಕಿದ್ರೆ ತುಂಬಾ ರುಚಿ ಕೊಡುತ್ತೆ ಈ ಗ್ರೇವಿಗಳಿಗೆ. 1-2 ದಪ್ಪ ಈರುಳ್ಳಿನ ನಾನು ಸಣ್ಣಕ್ಕೆ ಹೆಚ್ಚಿ ಹಾಕ್ತಾಯಿದ್ದೀನಿ. ಇದು ಕೂಡ ಗೋಲ್ಡನ್ ಕಲರ್ ಬರಬೇಕು, ಅಷ್ಟು ಚೆನ್ನಾಗಿ ಫ್ರೈ ಮಾಡೋಣ. ಇದಕ್ಕೆ ಒಂದು ಅರ್ಧ kgಯಷ್ಟು ಹೀರೆಕಾಯಿನ ಈ ರೀತಿ ಸಣ್ಣಗೆ ಹೆಚ್ಕೊಂಡು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಕ್ವಾಂಟಿಟಿ ಕಡಿಮೆ ಬೇಕು ಅಂದರೆ ಸ್ವಲ್ಪಕ್ಕೆ ಮಾಡ್ಕೊಳ್ಳಿ, ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇದು ಜಾಸ್ತಿ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ, ಏಕೆ ತುಂಬ ಡಬಲ್ ಟೇಸ್ಟ್ ಇರುವಂಥ ಗ್ರೇವಿ ಇದು. ಹಾಗಾಗಿ ಮಕ್ಕಳೆಲ್ಲ ಹೆಚ್ಚಿಗೆ ಇಷ್ಟಪಡೋದ್ರಿಂದ ಉಳ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ತಿಂತಾರೆ. 3-4 ಟೊಮೊಟೊನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದು ದೋಸೆ, ಚಪಾತಿಗೆ ಎಲ್ಲದಕ್ಕೂ ತುಂಬ ಟೇಸ್ಟಾಗಿರುತ್ತೆ. ಇಡ್ಲಿ, ಪೂರಿ ಎಲ್ಲದಕ್ಕೂ ರುಚಿಯಾಗಿರುತ್ತೆ. ಇದಕ್ಕೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾಯಿದ್ದೀನಿ. ಎಲ್ಲನೂ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡೋಣ. ಈಗ ನೋಡ್ತಿರ್ಬೋದು, ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಬೆಂದಿದೆ. ಹೀರೆಕಾಯಿ ಎಲ್ಲ ಸಾಫ್ಟಾಗಿದೆ. ಇದಕ್ಕೆ ನಾವು ಮನೆಯಲ್ಲೇ ಮಾಡಿರುವಂಥ ಸ್ಪೈಸೀಸ್ನ ಆ್ಯಡ್ ಮಾಡೋಣ. ನಾನು ಯಾವುದೇ ರೀತಿ ಹೊರಗಡೆಯಿಂದ ತಂದಿರೋ ಪುಡಿಗಳನ್ನ ಹಾಕ್ತಾಯಿಲ್ಲ. ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, 1.5 ಟೇಬಲ್ ಸ್ಪೂನಷ್ಟು ಮನೆ ಖಾರದ ಪುಡಿನೇ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾವು ಉಪ್ಪು, ಈ ಸ್ಪೈಸೀಸ್ ಎಲ್ಲ ಹಾಕಿರೋದ್ರಿಂದ ಇಷ್ಟಕ್ಕೇ ನಾವು ಸ್ಟಾಪ್ ಮಾಡ್ಬೋದು. ಇದಿಷ್ಟೇ ಚೆನ್ನಾಗಿರುತ್ತೆ ಪಲ್ಯ. ಇದು ಉಡಿ ಪಲ್ಯ ಥರ ತುಂಬಾ ಟೇಸ್ಟಾಗಿರುತ್ತೆ. ನೋಡ್ತಿರ್ಬೋದು, ನಾವು ಇಷ್ಟಕ್ಕೇ ಸ್ಟಾಪ್ ಮಾಡ್ಬೋದು ಪಲ್ಯ ಅಂತ. ಆದರೆ ಇನ್ನೂ ನಾವು ಸ್ವಲ್ಪ ಗ್ರೇವಿ ಟೈಪ್ ಮಾಡ್ಕೋಬೇಕಂದ್ರೆ ಇದಕ್ಕೇ ನಾವು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಹಾಗೆ 3 ಟೇಬಲ್ ಸ್ಪೂನಷ್ಟು ಧನಿಯಾ, ಸ್ವಲ್ಪ ಶುಂಠಿ ಹಾಗೂ 4 ಎಸಳು ಬೆಳ್ಳುಳ್ಳಿನ ನಾನಿಲ್ಲಿ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿಕೊಂಡು ಅದನ್ನು ಈ ಗ್ರೇವಿಗೆ ಹಾಕ್ತಾಯಿದ್ದೀನಿ. ಈ ಮಿಶ್ರಣ ಈ ಗ್ರೇವಿಗೆ ತುಂಬಾ ಡಬಲ್ ಟೇಸ್ಟ್ ಕೊಡುತ್ತೆ, ತುಂಬಾ ಸೂಪರಾಗಿರುತ್ತೆ. ಹಾಗೆ ಗ್ರೇವಿನೂ ಕೂಡ ಜಾಸ್ತಿ ಇರುತ್ತೆ. ದೋಸೆ, ಇಡ್ಲಿ, ಚಪಾತಿ, ಪೂರಿ ಎಲ್ಲದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪನೇ ಬೇಯಕ್ಕೆ ಬಿಡೋಣ. ನೋಡ್ತಿರ್ಬೋದು, ಎಲ್ಲ ಹೊಂದ್ಕೊಂಡು ಗ್ರೇವಿ ತುಂಬಾ ಚೆನ್ನಾಗಿ ಬೆಂದಿದೆ. ನೀವು ಇನ್ನೂ ಸ್ವಲ್ಪ ಬೇಕಂದರೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಇನ್ನು ಸ್ವಲ್ಪನೇ ಬೇಯಕ್ಕೆ ಬಿಟ್ಟರೆ ಸಾಕು. ಈಗ ಗ್ರೇವಿ ತುಂಬ ಸೂಪರಾಗಿ ಹೀರೆಕಾಯಿ ಗ್ರೇವಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನಮ್ಮ ಶ್ರೀ ಕನ್ನಡ ಕುಕಿಂಗ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್ ಫ್ರೆಂಡ್ಸ್.